ಅಪ್ಪಾಚಾರದಿಂದ ಮೇಕೆ ಎತ್ ಮಾಡ್ಬೋ ಬಿದ್ದಿ ಪದ್ದಿ ಏನಾರ ಹೋದ್ರೆ ನಿನ್ನ ಬುಂಡೆ ಕೆತ್ತಾಕ್ತೀನಿ. ಹಾಯ್ ಸಕ್ಕರೆನಾಡು ಕೆಂಪ ಯೂಟ್ಯೂಬ್ ಚಾನಲ್. ತಲೆಗೆ ಬಣ್ಣ ಸುಮಾರು ಇದೊಂದೇ ನಾನು ನಾಟಕ ಅಂತ ಆಡೋದು ಸೋಷಿಯಲ್ ಮೀಡ್ಯಾದಲ್ಲಿ. ಇನ್ನು ಮಾಮೂಲಿ ನಾರ್ಮಲಾಗಿ ಮಾತಾಡೋದೆಷ್ಟು ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಪಾಠ ಮಾಡಲ್ಲ. ಯಾಕೆ ಈ ಪಾಠ ಮಾಡಲ್ಲ ಅಂತಂದರೆ ಈ ನಾಟಕದ ಬಗ್ಗೆನೇ ಮಾತಾಡ್ತಾ ಇರೋದು ಮ್ಯಾಟ್ರು. ಸ್ನಾನ ಮಾಡಬೇಕು, ಕಟಿಂಗ್ ಮಾಡಿಸ್ಕೊಂಡು ಬಣ್ಣ ಹಾಕ್ಸ್ಕೊಂಬಂದೆ. ಸುಮಾರು ಇದು ಒಂದು 7 ವರ್ಷದಿಂದ ಕೂಡ ಬಣ್ಣ ಹಾಕಿಸ್ತಾ ಇರುವಂಥದ್ದು. ಅಂದರೆ ಮೆಹಂದಿ ಬೇರೆ ಇನ್ಯಾವ ಥರದ್ದು ಏನೋ ಎಫೆಕ್ಟ್ ಆಗೋ ಥರ ಏನೋ ಹಾಕ್ಸಲ್ಲ. ಆದರೂ ಚಳಿಗೆ ಮೈ ಯಾಕೋ ಸ್ವಲ್ಪ ಬಿಸಿಯದೆ ನೆಗಡಿ ಆಗ್ಬಿಟ್ಟು ನೀರು ಥರ ಗೊಣ್ಣೆ ಸುರಿತಾ ಕೂತದೆ. ಆಮೇಲೆ ನಮ್ಮೂರವ್ರು ಈಗ ದೇವಸ್ಥಾನ ಸೋಮವಾರ ದಿನ ಇದು ಲಾಸ್ಟು ಏನು 48 ದಿನ ಪೂರೈಸುತ್ತೆ. ಅದಕ್ಕೋಸ್ಕರ ವಿಶೇಷವಾಗಿ ನಾಟಕ ಕಲಿತವ್ರೆ. ಇವತ್ತು ಗೆಜ್ಜೆ ಪೂಜೆ. ಈಗ ಸ್ನಾನ ಮಾಡ್ಕೊಂಡು ಗೆಜ್ಜೆ ಪೂಜೆ ಹತ್ರ ಹೋಗಬೇಕು. ಅಲ್ಲಿ ಯಾರ್ಯಾರು ಬಂದವ್ರೆ ಅಂತ ಅಂದ್ಬಿಟ್ಟು ತೋರ್ತೀನಿ ನಿಮಗೆ. ನಾಟಕ ಪ್ರಾಕ್ಟೀಸು ಗೆಜ್ಜೆ ಪೂಜೆ ಅಂತ ಕರೀತಾರೆ. ಇನ್ನೇನೋ ನಾಟಕ ಹತ್ರ ಬಂದಾಗ ರಿಹರ್ಸಲ್ ಮಾಡುವಂಥದ್ದು. ಈಗ ಒಂದು ಸಿನಿಮಾ ಒಂದು ಕೊರಿಯೋಗ್ರಫಿ ಅಂತ ಏನೋ ಒಂದು ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಬೇಕು ಮುನ್ನ ಅವರು ಹಿಂದೆ ಹೋಗ್ಬಿಟ್ಟು ಮಾಡ್ಕೊಂಡಿರ್ತಾರೆ, ಅದಕ್ಕೇನೋ ಅಂತಾರಲ್ಲ ಪ್ರಾಕ್ಟೀಸು. ಹಾಗೆ ಇದು ಗೆಜ್ಜೆ ಪೂಜೆ ಅಂತ ಕರಿತೀವಿ. ಗೆಜ್ಜೆ ಪೂಜೆನ ಈಗ ಗೆಜ್ಜೆ ಪೂಜೆ ಹತ್ರ ಹೋಗ್ಬೇಕು. ಸ್ಕೂಲ್ ಮನೆ ಹತ್ರ ಸ್ನಾನ ಮಾಡಬೇಕು. ನೀರ ಬೆಳಿಗ್ಗೆ 5:30 ಎದ್ದು ನೀರು ಕಾಯಿಸಿರೋದು, ಕಟಿಂಗ್ ಮಾಡಿಸ್ಕೊಬರ್ಬೇಕಂತ ಆ ಕೆಲಸ ಈ ಕೆಲಸ ಅಂತ ಕೊನೆಗೆ ಪುರ್ಸೊತ್ತಾಗಲೇ ಇಲ್ಲ. ನಮ್ಮ ಮೈದಂಗೆ ನನಗೆ ಇಬ್ಬರಿಗೂ ಕಟಿಂಗ್ ಮಾಡಿಸ್ಕೊಬರೋದಕ್ಕೆ ಇಷ್ಟೊತ್ತಾಯಿತು. ವೇಸ್ಟ್ ಆದರೆ ಆಯ್ತದೆ, ಏನು ಮಾಡೋಕೆ ಆಯ್ಕಿಲ್ಲ. ಈಗ ಟೈಮ್ ಆಯ್ತದೆ ಕಾಲೇಜ್. ನೀರು ತಣ್ಣಗೆ ಮಾಡು ಹುಸಿ, ಜಾಸ್ತಿ ತಣ್ಣಗೆ ಮಾಡಬೇಡ. ತಗೋಲ್ಲ ನನ್ನ ಮುಡ್ಸ್ಕೊಬೇಡ. ಅಯ್ಯೋ ಸುಡವ ಪಡವ ಈಗ. ತಣ್ಣಗಿದವ. ಅದ್ಯಾವುದು ನಾಯಿ ಮರಿ ಯಾರ್ದಪ್ಪ ಇದು? ಒಂದು ನಿಮ್ದ ಸಾಕಿಯಾ ಚೆನ್ನಾಗದೆ ಬೆಳಗ್ಗೆ ಚೆನ್ನಾಗದೆ ಕಲ. ನಡಿ, ಟೈಮ್ ಆಯ್ತದೆ, ಹೋಯ್ತದೆ. ಹತ್ಕೊಳ್ಳಿ ಆಮೇಲೆ ಬಂದು ಹಾಕಿಸ್ತೀನಿ. ಬೆಳಕ ನಿಂತಿರ್ಲಿ ಆಯ್ತು. ಬಾ, ಕೈ ಕಾಲ ನೋಡಕ್ಕಾಯ್ತದೆ. ಎಲ್ಲ ಬೂದ್ಗಾಗ್ಬಿಟ್ಟಾವೆ. ಅಯ್ಯೋ, ಈ ಚಳಿಲಿ ಇನ್ನು ಶಿವರಾತ್ರಿ ತುಂಬ್ತದೆ ಹೆಂಗೆ ಅನ್ನಿಸ್ತದೆ, ಹಂಗೆ ಆಗ್ತದೆ. ಇದೆಲ್ಲ ಅದೇನೋ ಮೈಗ ಅಲ್ಲಿ ಆ ಕುಕ್ಕೆ ಮೇಲ್ಗಡೆ ಬೂದ್ ಕಾಣ್ತಾವ ಕೈ. ಎಲ್ಲ ಬೂದ್ ಕಾಣ್ತಾವ. ಮಕ್ಳಿಗೆ ಹಾಕೋದು ದೊಡ್ಡರ ಹಾಕಬಾರ್ದು ಅಂತೇನು ಕಾನೂನಿದ್ದಲ್ಲ. ಬೇಬಿಗಳು ಮಾತ್ರ ಏನು ಒಂದು 7 ವರ್ಷ 8 ವರ್ಷ ಅಷ್ಟೇ. ನಾವು ಹಾಕಬಾರ್ದು. ನಾಟಕ ತಗೋಬೇಕು. ಲಿಪ್ ಕೇರು ಪಪ್ ಕೇರು ಇವೇನೇನೋ ಇರಲೇಬೇಕು ಮೇಲೆ, ಇಲ್ಲಾಂದ್ರೆ ತುಟಿ ಎಲ್ಲ ಸೀಳ್ಕೊತಾ ಇರ್ತವೆ. ಇನ್ನೊಂದು ತಗೊಬರ್ಬೇ. ಓಕೆ, ಏನು ಕಮ್ಮಿಯಾ? ಒಂದು 40 ರೂಪಾಯಿ. ಇನ್ನು ಚಿಕ್ಕ 20 ತಂದಿದ್ರಾಗದು. ನೀನು ಟ್ರಿಪ್ ತಗೋಯ್ಕಿಲ್ವ ರೀ? ನೀರು ಮನೆಯಲ್ಲದೆ ಕರೀದಲ್ಲ. ಬನ್ನಿ, ಈಗ ನಾಟಕ ತಗೋಬೇಕು. ಹೆಂಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಹೆಂಗೆ ಆಡ್ತಾ ಇದ್ದಾರೆ ನೋಡಮ್ಮ, ತೋರ್ತೀನಿ. ಇದೇ ದೇವಸ್ಥಾನ. ಸೋಮವಾರ ಕೊನೆ ದಿನದ ಪೂಜೆ ಇಲ್ಲೇ ಸ್ಕೂಲ್ ಮನೆ, ಇಲ್ಲೇ ನಾಟಕ ಕಲಿತಾ ಇರುವಂಥದ್ದು. ಹಾಂ, ಶ್ರೀ ನಾಟಕ ಮಂಡಳಿ ಹಿರೇಗೌಡನ ಮಕ್ಕಳು, ಲೇಖನವಾಗಿ ಪಾಂಡುಪುರ ತಾಲೂಕು ಡ್ರಾಮಾ ಶಂಸಿಯಕ್ಕೆ ಯಾವಾಗಲೂ ನಮ್ಮ
ನಮ್ಮೂರಲ್ಲಿ ಮಾಮೂಲಿ ಆಡ್ತಾ ಇರ್ತಾರೆ ಸಾಮಾಜಿಕ ಪೌರಾಣಿಕ ಇತ್ತೀಚೆಗೆ ಸಾಮಾಜಿಕ ನಾಟಕ ಲೇಡೀಸ್ ಆರ್ಟಿಸ್ಟು ವಿಜಯಲಕ್ಷ್ಮಿ ತಂದ್ಬಿಟ್ಟು ಬೆಂಗಳೂರು ಮತ್ತು ಚೈತ್ರ ಎಲ್ಲರಿಗೂ ಗೊತ್ತಿಲ್ಲ ಮೈಸೂರವರು ಎಲ್ಲ ಸೇರಿಕೊಂಡು ಕಲಿತಾ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಅಂದರೆ ಸೋಮವಾರ ದಿನ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ. ಅಕ್ಕಪಕ್ಕದ ಪ್ರತಿಯೊಬ್ಬರು ಬನ್ನಿ, ಊರಿಂದ ಬಂದು ನೋಡ್ಬೋದು. ರತ್ನ ಮಂಗಲಿ ಅಂತ ಅಂದ್ಬಿಟ್ಟು ಈಗ ಸ್ಕೂಲ್ ಮನೆ ಹತ್ರ ಪ್ರಾಕ್ಟೀಸ್ ಎಲ್ಲ ಮಾಡಿದ್ರು. ಇಲ್ಲೇ ಸುಮಾರು ಪ್ರಾಕ್ಟೀಸ್ ಎಲ್ಲ ಮಾಡಿದ್ರು. ಲೇಡೀಸ್ ಎಲ್ಲ ನಮ್ಮ ವಿಡಿಯೋ ಹಿಡಿಯೋಕ್ಕೆ ಏನೋ ಮುಜುಗರಲ್ಲ ಹೋಗಿ ಏನೋ ಗೊತ್ತಿಲ್ಲ ಜನ ಸಿಕ್ಕಾಬಟ್ಟೆ ಚಳಿ ಇರೋದ್ರಿಂದ ನಮ್ಮ ಐಕ್ಳಿಗೆ ಬಟ್ಟೆ ತಗೊಂಡು ಈ ಹುಸಿ ಖರ್ಚಾಯ್ತಲೆ ಇಲ್ಲೇ ಏನೋ ಓರಾಡ್ಕೊಂಡು ಇವೆರಡಕ್ಕೂ ಎಷ್ಟಾಗ ಗೊತ್ತಲೇ ಇಲ್ಲಿ 500 ರೂಪಾಯಿ ಕಮ್ಮಿ ಕೊಡ್ನಿಲ್ಲ ಇವೆರಡೂ. ಅದು ಎಂಥದೋ ಕಂಪ್ನಿ ಸೀಮೆಲಿಲ್ಲದ ಕಂಪ್ನಿ ಅನ್ಕಂದು ಏನು ಈಗ ಕೊಟ್ಟು ಕಳ್ಸು ತಗೊಬಂದೇಟ್ಕೆ ಅಪ್ಪಾಚಾರ ದಿನ ಮೇಕೆ ಎತ್ ಮಾಡ್ಗೋ ಬಿದ್ದಿ ಪದ್ದಿ ಏನಾರ ಹೋದ್ರೆ ನಿನ್ನ ನಿನ್ನ ಬುಂಡೆ ಕೆತ್ತಾಕ್ತೀನಿ. ಇಲ್ಲೇ ಇದು ಇವೇನು ಕಮ್ಮಿ ಅಲ್ಲ, ಇವು 500 ರೂಪಾಯಿ ಎರಡರಿಂದ ಬಪ್ಪೈಲಿ ಹಾಕ್ತೀನಿ ಬೈಲಿ ಯಾವ್ದು ನೋಡಮ್ಮ ಆಮೇಲೆ ತಿನ್ನುವ ಬೈಲಿ ಅನ್ನು ತಗೊಬಂದಿರ್ತೀನಿ. ಅವು 150 ರೂಪಾಯಿ ಕೊಟ್ಟು ತಗೊಬಂದೀವಿ ಕಣ ಕೊಡಿಲಿ ಇವು 150 ರೂಪಾಯಿ ಕಣ. ಏನ ಯಾವುದು ಕೆಂಟ ಕೈ ಕಿಲಾಕನ ಅಂಗಡಿಲಿ ಅಲ್ಲ ಇದಾಕು ಕೈ ಹಾಕಿದ್ಕೆ ಹಾಕು ಚಳಿ ಹಿಡಿತದಲ್ಲಪ್ಪ. ಈಗ ಇನ್ನೂ ಸಂಕ್ರಾಂತಿ ಗಂಟ್ಲು ಶಿವರಾತ್ರಿ ಗಂಟ್ಲು ಚಳಿ ಹಿಡಿತದಲ್ಲಪ್ಪ. ಅದಕ್ಕೆ ತಗೊಬಂದೀನಿ. ಕರೆಕ್ಟಾಗಿ ಆಯ್ತದ ಮಗನೇ. ವಾ ಕರೆಕ್ಟಾಗಿ ಆಯ್ತದೆ ಕಲ. ಹಿಂಗೆ ಚಳಿ ಹಿಡ್ದಾಗ ಗೊತ್ತು ಇಲ್ಲಪ್ಪ ಸಾಕಲ್ಲ ಹೋಗ. ಆಯ್ತದ ಬಿಡು ಮಗನೆ, ಚೆನ್ನಾಗಿ ಕಾಣ್ತಿದ್ದಿ. ಎಲ್ಲಿ ನೋಡು ಅತ್ತಂಗೆ ಚೆನ್ನಾಗಿ ಕಾಣ್ತಿದ್ದಿ ಬಿಡು. ಅಲ್ವಾ ಅಲ್ಲೇ ಪಡವಲ್ಕಾಯಿ ಅವು ನನ್ನ ಮಾತ್ರೆ ಕನ್ನಡಕ ಸುಮಾರು ದುಡ್ಡದು ಅವಿಯ. ನೀಟಾಗಿ ಸೋಪಾಗಿ ತೊಳೆದ್ಬಿಟ್ಟು ಬಿಸಿನೀರು ಕಾಯಿಸಿ ಮಡ್ಗು. ಸ್ವಲ್ಪ ಆರ್ದವ ಇದ್ರೊಳಗೆ ಹಾಕಿ ಕೊಟ್ಟು ಕಳ್ಸು. ಏನ್ ಬೇಳೆ ಕಂಪ್ನಿ ದೇಶದಲ್ಲಿರೋ ಕಂಪ್ನಿ ಅಂತ ಅನ್ಬಿಟ್ಟು ನಾನು 2,000 ಮಾತ್ರೆ ಕನ್ನಡಕ ಒಂದು 3,000 ರೂಪಾಯಿ ದುಡ್ಡು ಖರ್ಚಾಗದೆ. ಎಲ್ ತರದು ನಿನ್ ಕೈ ಹೇಳ್ಕೊಂಡು ಹೋಯ್ಕಿಲ್ವಾ? ನಿನ್ನ ಹೇಳ್ಕೊಂಡವ್ರೆ ಇನ್ನ ಅದಕ್ಕಿನ್ನ ಒಂದು 3,000 ಖರ್ಚಾಗಿದೆ. ಏನ ಯಾಕೆ ಹಣ್ಣು ಕುಯ್ಯಕ್ಕೆ ಹಾಲೆ ಅದನ್ನ ಕುಡ್ಲು ತತ್ತೀನಿ ಅಂತವನೆ. ಬಿಚಾಕು ಆಮೇಲೆ ಇಕ್ಕಳ್ವ ಸಂದೆಗೆ ಇಕ್ಕಳ್ವ ಬಿಚಾಕ ಬಾ. ನೈಟ್ ಬಾ ನನಗೆ ಕೊಡ್ತೀನಿ ಬಾ. ದೇವಸ್ಥಾನಕ್ಕೆ ಮಾಮಿ ಇವತ್ತು ದೇವಸ್ಥಾನಕ್ಕೆ ಊಟ ಕರೆಕ್ಟಾಗಿ ಆಯ್ತದೆ ಅಲ್ಲ ಸೈಜು ಸಾಕನ ಚೆನ್ನಾಗಿ ನೋಡಿ ತಂದೀನಿ. ವಿಜಿ ಇದೇ ಆಯ್ತದೆ ಅಂದ ಕರೆಕ್ಟಾಗಿ. ಅವನು ಏನು ತಗೊಳ್ಳಿಲ್ಲ ಕಣ. ಇಲ್ಲಿ ವಿಸಿ ಪರಮೇಲೆ ಮುಂದೂರಂತೆ ಇಲ್ಲಿ ತಂದಿದ್ರು ಇಲ್ಲಿ ನಮ್ಮ ಮುಂದೆಗಡೆ. ಹೊಲಿಗೆ ಆಡಿಸ್ಬಿಟ್ರು ಬಳಕೆ ಬರ್ತವೆ, ಹೊಲಿಗೆ ಆಡಿಸ್ನಿಲ್ಲ ಅಂದ್ರೆ ಬಳಕೆ ಬರೀಕಿಲ್ಲ ಕಣ. ಅಂದ್ರೆ ಹೊಲಿಗೆ ಮಿಷಿನ್ ಕೂರಿಕಿಲ್ಲ ಅಂತಾರೆ. ಇದು ಕೂರ್ತದೆ ಬೇಕಾದ್ರೆ ಕಾಟನ್ ಅದೊಂಥರ ಸ್ಪಂಜ್ ಆಗದಲ್ಲ ಅದ್ ಕೂರದೆ ನನ್ ಡೌಟು. ಇದು ನೋಡು ಕಾಟನ್ ಹಂಗೆ ಹೆಂಗದೆ, ಇದು ಕಾಟನು ಇದೊಳ ಸ್ಪಂಜ್ ಹಂಗದೆ. ಎಲ್ಲ ಇನ್ನೇನೋ ಅದೆಲ್ಲ ಮೂಟ ಕಟ್ಟ ಹಾಕಿದೀಯ ಮೊದಲು ತಂದವೆಲ್ಲನೆ. ಯಾವಾಗ ತಂದ್ಬಿಟ್ಟಿದಿ ಹೇಳು ಮತ್ತೆ ಹೇಳ್ತೀನಿ. ತಂದೆ ಇಲ್ಲ ನೀನು ಹುಟ್ಟಾಗ ಕಿಸುಗೆ ಒಂದ್ ತಂದಿದೆ.
ಪ್ರಸೋಗೆ ನೀನು ಸ್ಪೆಟ್ರ ತಂದು ಕೊಟ್ರೆ ಹೇಳ್ತೀನಿ ನಾನು. ಏನು ತಂದೆ ಇಲ್ಲ. ಸ್ಪೆಟ್ರು ತಂದಿಲ್ಲ. ಅಲ್ಲಿ ಮೂಟೆ ಕಿಸಿನವೇ ಇದ್ವಲ್ಲ, ಯಾತಕ್ ತಂದಿದಿ? 4 ಮೂಟೆ ಕಟ್ಟಾಕಿದಿ. ಈಗ ಕಿಸಿನವೇ ಇತ್ತು ಅವನ್ಗೆ. ಜಿಪ್ಪು ಗಿಪ್ಪು ಹಾಳು ಮಾಡ್ಕೊಬಿಟ್ರು. ನಾವೇ ಊರ್ಬೇಕು. ಕೈ ಹಾಕಿದ್ರೆ ಬರೆ ಹಾಕ್ತೀನಿ ಕೈ ಮೇಲೆ. ಊರಕ್ಕಿರೋಕೆ ಏನಾದ್ರು ಇದ್ ಮಾಡಿದ್ರೆ ಇವನೇ ತುಂಟ್ ನನ್ನ ಮಗ. ಅದು ಗೊತ್ತಿಲ್ಲ. ಒಟ್ನಲ್ಲಿ ಸುಮ್ಮನೆ ತಗೊಬರೋದು. ಪಡವಲಕಾಯಿ ಸಾಂಬಾರು ಮಾಡಕ್ ಬರೀ ನಾನು ಹೇಳ್ಕೊಟ್ರೆ ಮಾಡಕ್ ನೀನೇ ಆಗ್ಬೇಕಾ? ನಾನು ಹೇಳ್ಕೊಟ್ರೆ ಬೆಳಿಗ್ಗೆ ನಾನು ಏನಾರ ಆಡಿಸ್ಕೊಟ್ಟೆ ಹುರ್ದೆ ಆಡಿಸ್ಕೊಟ್ಟು ಹೋಗ್ಬಿಟ್ಟು ಇದನ್ನು ಹಂಗೆ ಮಾಡು. ಅದೇ ಮಾಡಿದೆ ಹಂಗೆ ಮಾಡು. ಇವು ಹಂಗೆ ಇದು ಬೀಜ ಇಲ್ಲ ಅಂತ ತೆಗ್ದಾಕ್ಬೇಕು. ಈಗ ಆದ್ರೆ ಆಡಿಸ್ಕೊಳ್ಳೋದಷ್ಟೇ. ಕಡಲೆಬೇಳೆ ಕಡಲೆ ಬೀಜ ಹಾಕುದಿಲ್ಲ ಇವಕ್ಕೆ. ಕಡಲೆಬೇಳೆ ಹೆಸರು ಇದು ಉದ್ದಿನ ಬೇಳೆ ಹಾಕಿಕ್ಕಿಲ್ಲ. ಕೆಲವು ಮನೇಲಿ ಏನು ತರೀಕಿಲ್ಲ. ಎಲ್ಲ ಹೇಳ್ಕೊಬರ್ತೀನಿ. ಎಲ್ಲಾನೇ ಓದೋದಾಗಿಲ್ಲ ಹೊಸಿ ಹೇಳ್ಕೊಬರೀಕಿಲ್ಲ. ಖರ್ಚು ಇಷ್ಟೆಲ್ಲ ಖರ್ಚು. ನನ್ನೇ ಕರ್ಕೋಕಿಲ್ಲ ಖರ್ಚು ಮಾಡಕ್ಕೆ. ನಿಮ್ಗೆ ಟೋಪಿ ಹಾಕಕ್ಕೂ ಬರೀಕಿಲ್ಲ. ಬಾ ಹೇಳ್ದಷ್ಟು ಕೊಟ್ಟು ಬರ್ತೀರಿ. ಅಯ್ಯೋ ಕಣಿ ಹೊಡಿಬೇಕು. ಅಯ್ಯೋ ಕಣಿ ನೀನು ಹೊಡಿತಿದ್ದೆ. ಕಣಿ ಹೊಡಿತಿದ್ದೆ. ಏನ್ ನನ್ಕಿನ್ ಗೊತ್ತು ಅನ್ನುವಂಗೆ ಹೇಳೋದು ನೀನು. ಇದು ಯಾವ ಮಾತ್ರೆ ಅಂತ ಕೊಟ್ರು ಅಂತಲೇ ಗೊತ್ತಿಲ್ವಲ್ಲ. ಇದು ನೀವು ಫೋನಲ್ಲಿ ಹೊಟ್ಟು ಕಳ್ಸೋದು. ಅದೇ ಹೇಳ್ತಿದ್ದೆ. 185 ರೂಪಾಯಿ ನೋಡ್ಲಾ. ಸೈಜ್ ನೋಡಿ ಹೆಂಗಿದದು. ಸೈಜ್ ಜಿಪ್ಪು ಏನಾರ ಕಿತ್ತಾಕಂದ್ರೆ ಅಂದ್ರೆ ಚಳಿಲಿ ನಡುಗಬೇಕು. ನನ್ನ ಮಕ್ಕಳ ಏನು ತರೀಕಿಲ್ಲ ಆಮೇಲೆ. ಏನ ಅವಾಗೆ ಈಗ ಸರಿಯಾಗವೈತಾನ ಇಬ್ರಿಗೂ. ಏನ ಯಾವ ಜಿಪ್ಪು ಊರು ಕೊಡೋದು ಬೇಡ. ಸಾಕು ಹೋಗು. ಸೈಜು ನೋಡ್ದೆ ಇದ್ರು ಹೆಂಗೆ ತಂದಿದ್ದಾನು. ನೀವು ಇಲ್ಲಿದ್ರು ಅಲ್ಲೇ ಹುಡಿಕಂದು ಕರೆಕ್ಟಾಗಿ ಆಗುವಂಗೆ. ನಾನೇ ಸೆಲೆಕ್ಟ್ ಮಾಡ್ದನು ಕಣ. ತೊಳೆಯಲ್ಲಿ ಪಾತ್ರೆ ತೊಳಿ. ಆಮೇಲೆ ರಾತ್ರಿ ಕಳವ್ರಿ ನಡೀರಿ. ರಾತ್ರಿಗೆ ಅಲ್ಲಿ ಊಟ ಅದಲ್ಲ. ಊಟಕ್ಕೆ ಹೋಗುವಾಗ ನಡಿ. ಬಾತ್ ನಾನು ಅಂತೆ. ನಡೀರಲ್ಲ ಬಿಚ್ಚಾಕಿ ನಡೀರಿ. ಆಯ್ತು ಮುಗೀತೀಗ. ಅಲ್ಲಿ ಹಣ್ಣು ತಿನ್ನು. ಆಲೆ ಚಳಿ ಹಿಡಿದು ಬಿಡ್ತೀವಿ ಅವನಿಗೆ. ಸ್ವೆಟರ್ ನೋಡ್ದೆ ಇಡ್ತೀಯ ನನ್ನ ಮಗನೇ. ಚಡ್ಡಿ ಬಿಚ್ಚಾಕೊಟ್ಟು ಓಡಾಡ್ತಿದ್ದೆ. ಹೊತ್ತು ಚಡ್ಡಿ ಬಿಚ್ಚಾಕೊಟ್ಟಿ. ನಾಟಕ ಆಡ್ತಾನೆ. ನಾಟಕವ ಈಗ ತೆಗದ್ನಲ್ಲ. ಅಲ್ವ ಬಿಚಾಕೋ. ಆಮೇಲೆ ರಾತ್ರಿ ಕೇಳುವ ಬಿಚಾಕೋ. ಆಮೇಲೆ ಕಣ್ ತಿನ್ನು ರೀ. ನಿನಗ 3 ಗಂಟೆಗ ಏನು ಹತ್ತಿಲ್ವ? ನಿನಗೆ 3 ಗಂಟೆಗ ಅಲ್ಲೊಂದು ಕಡಿತೈತಾ? ಆಮೇಲೆ ನಿನಗೂ ಒಂದು ಕಡಿತಾಯ್ತಾ? ಹಾಂ ವಿಶೇಷವಾಗಿ ಅಡುಗೆ ಮಾತ್ರ ತುಂಬ ಸಖತ್ತಾಗಿ ಮಾಡ್ತಿದ್ರು. ತಿಂಡೆ ಅಂದರೆ ಮಾಮೂಲಿ ಹೇಳಿದ್ದೀನಿ. ತಿಂಡೆ ಅಂತಂದ್ರೆ ಒಂದು ಇಷ್ಟು ಜನ ಸೇರಿಕೊಂಡು ಅವರ ಒಂದು ಒಟ್ಟಾರದಲ್ಲಿ ಅವರ ಅಣ್ಣ ತಮ್ಮಕ್ಕೆ ಸೇರಿಕೊಂಡ್ರೆ ಅವ್ರ ತಮ್ಮಕ್ಕೆ ಅವರ ಇದರಿಂದ ಬಂದಿರ್ತವೆ. ಅದರಿಂದ ಸೇರಿಕೊಂಡು ಅಡುಗೆ ಮಾಡಿಸಿ ದೊಡ್ಡದು ಕೊನೆಗೆ ಮೈನದಾಗೆ ತುಂಬ ಚೆನ್ನಾಗಿ ಒಬ್ಬಟ್ಟು ಆಗಿರ್ಬೋದು, ಚೆನ್ನಾಗಿ ಮಾಡ್ತಿದ್ರು. ಇಲ್ಲಿಗೆ ಲಾಸ್ಟ್ ಮುಗೀತು. ಈಗ ಟೆಂಡೆ ಮೇಲೆ ಅಡುಗೆ ಮಾಡ್ಕೊಂಡು ಯಾಕೆಂತಂದರೆ ಸೋಮವಾರ ದಿನ ಫೈನಲ್ ಆಗಿ ಪೂಜೆ ಐತೆ. ಪೂಜೆ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಆಗಮಿಸಿ ಪಾತ್ರರಾಗಿ ಅಂತ ಈ ವಿಡಿಯೋ ಮುಖಾಂತರನೇ ಕೇಳ್ಕೊತೀವಿ. 15ನೇ ತಾರೀಕು ಸೋಮವಾರ ತಪ್ಪದೆ ಬನ್ನಿ. ಮಂಡ್ಯ ಜಿಲ್ಲೆ